ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಎಚ್ ಜಿ ಕ್ರಿಯೇಷನ್. ಇವತ್ತು ಕೂಡ ಒಂದು ಕುಚ್ಚು ಇಲ್ಲದೇ ಒಂದು ಬಾರ್ಡರ್ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಬೀಡ್ಸ್ ಕೂಡ ಹಾಕ್ತಾ ಇದ್ದೀನಿ, ಕುಚ್ಚನ್ನು ಹಾಕ್ತಾ ಇಲ್ಲ. ಬೀಡ್ಸ್ ಬಂದು ಆಪ್ಷನಲ್ಲಿ, ನಿಮಗೆ ಬೇಕಿದ್ರೆ ಮಾತ್ರ ಹಾಕೋಬೋದು, ಇಲ್ಲಾಂದರೆ ಬೇಡ. ಬೀಡ್ಸ್ ಇಲ್ಲದೆ ಕೂಡ ನಾನು ತೋರಿಸಿದ್ದೀನಿ, ಬಟ್ ಇವತ್ತು ಈ ಸೀರೆಗೆ ಬೀಡ್ಸ್ಗಳನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಸ್ಯಾರಿಗೆ ಇರುವಂಥ 2 ಕಲರು ದಾರ ನಾನು ಇಲ್ಲಿ 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ವರ್ಕ್ ಮಾಡೋದಕ್ಕೆ 6 ಎಳೆ ತೊಗೋಬೋದು, 8 ಎಳೆಯನ್ನು ಕೂಡ ನೀವು ತೊಗೋಬೋದು. ನಿಮಗೆ ತಿಕ್ಕಾಗಿ ಸ್ವಲ್ಪ ಬೇಕು ಅಂದರೆ 8 ಎಳೆ ತೊಗೊಳ್ಳಿ, ಸ್ವಲ್ಪ ನೈಸಾಗಿ ಬೇಕು ಅಂದರೆ 6 ಎಳೆ ತೊಗೊಳ್ಳಿ. ಕೆಲವೊಂದು ಸ್ಮಾಲ್ ಡಿಸೈನ್ಗೆ 6 ಎಳೆ ತೊಗೊಂಡ್ರೆ ಚಿಕ್ಕದಾಗಿ ಬರುತ್ತೆ. ದೊಡ್ಡದಾಗಿ ಅಗಲವಾಗಿ ಸ್ವಲ್ಪ ಬೇಸ್ ಕಾಣಬೇಕು ಅನ್ನೋಂಗಿದ್ರೆ 8 ಎಳೆ ತೊಗೋಬೋದು. ನಾನು ಕೆಲವೊಂದು ಡಿಸೈನ್ಗೆ 6 ಎಳೆ ತೊಗೊತೀನಿ, ಕೆಲವೊಂದು ಡಿಸೈನ್ಗೆ 8 ಎಳೆ ತೊಗೊತೀನಿ. ಇವು 2 ಎಳೆಲೇ ಜಾಸ್ತಿ ನಾನು ವರ್ಕ್ ಅನ್ನೋದು ಮಾಡ್ತೀನಿ. ಮತ್ತು ಎಷ್ಟು ಎಳೆ ದಾರನ ತೊಗೊಂಡಿದ್ದೀರ ಅಂತ ಕಾಮೆಂಟಲ್ಲಿ ಕೇಳ್ತೀರಾ, ಅದಕ್ಕೆ ಹೇಳಿದ್ದೀನಿ. ನಿಮಗೆ ನೋಡ್ಕೊಂಬಿಟ್ಟು ಎಳೆನ ತೊಗೊಳ್ಳಿ. 6 ತೊಗೋಬೋದು, 8 ಕೂಡ ನೀವು ತೊಗೋಬೋದು. ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ಪಲ್ಲುಗೆ ನೀಡಲ್ ಹಾಕಿಬಿಟ್ಟು ಲಾಕ್ ಮಾಡ್ತೀವಲ್ವ, ಫಸ್ಟ್ ಆ ರೀತಿ ಲಾಕನ್ನು ಮಾಡ್ಕೊತಾ ಇದ್ದೀನಿ. ದಾರನ ಈ ರೀತಿ ಎಳ್ಕೊಂಡು ಫಸ್ಟು ಈ ರೀತಿ ಒಂದು ಸತಿ ಲಾಕ್ ಮಾಡ್ಕೊಳ್ಳೋಣ. ಒಂದು ಸತಿ ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೊಂದು ಸತಿ ಲಾಕ್ ಮಾಡ್ಕೊತಾ ಇದ್ದೀನಿ. 2 ಲಾಕನ್ನು ಹಾಕಿದ ಮೇಲೆ ಇಲ್ಲಿ 2 ಲಾಕನ್ನು ಹಾಕಿದ ಮೇಲೆ ಈಗ ಚೈನ್ಸನ್ನು ಮಾಡ್ಕೊತಾ ಇದ್ದೀನಿ. 1 2 ಚೈನ್ನ ಮಾಡಿಕೊಂಡು ಮತ್ತು ನೀಡಲ್ ಮೇಲೆ ಒಂದು ಬರೀ ದಾರನ ಸುತ್ತಕೊಂಡು, ಪಕ್ಕಕ್ಕೆ ಪೂರ್ತಿ ದೂರ ಬೇಡ, ಸೊ ಜಸ್ಟ್ ಪಕ್ಕಕ್ಕೇ ಮತ್ತು ಪಲ್ಲುಗೆ ನೀಡಲ್ ಹಾಕಿ ದಾರನ ತಂದು ಡಬಲ್ ಕ್ರೋಶೆ ಕಂಬನ ಹಾಕಬೇಕಾಗುತ್ತೆ. ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತು ಪಕ್ಕದ ಪಾಯಿಂಟಿಗೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ 2 ಚೈನ ಹಾಕಿದ್ದೀವಲ್ವ, ಅದು ಕೂಡ ಕೌಂಟ್ ತೊಗೊಂಡು 3 ಟೈಮ್ ಡಬಲ್ ಕ್ರೋಶೆ ದಾರ ಇಲ್ಲಿ ಬರುತ್ತೆ. ಸ್ಟಾರ್ಟಿಂಗ್ 2 ಚೈನ ಹಾಕ್ಕೊಂಡು 2 ಬರೀ ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಡ್ರೆ ಸಾಕು. 2 ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಮತ್ತೆ 1 ಚೈನ ಮಾಡ್ಕೋಬೇಕು. 1 ಚೈನ ಮಾಡಿಕೊಂಡು ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರನ ಸುತ್ತಕೊಂಡು, ಮತ್ತು ಅದು ಎಲ್ಲಿ ಬರುತ್ತೆ ಕರೆಕ್ಟಾಗಿ ಪಾಯಿಂಟನ್ನು ನೋಡ್ಕೊಳ್ಳಿ. ಮೇಲೆ ಆ ನೀಡಲ್ ಮೇಲೆ ದಾರ ಎಲ್ಲಿದೆಯೋ ಅಲ್ಲಿ ಕರೆಕ್ಟಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು, ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ. ಇಲ್ಲಿ ನಾನು 3 ಸತಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊತಾ ಇದ್ದೀನಿ. ಇಲ್ಲಿ 3 ಸತಿ ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ 1 ಚೈನ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೋಬೇಕು. ಮತ್ತು ಅದು ಎಲ್ಲಿ ಬರುತ್ತೆ ನೋಡಿಕೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡ್ಕೊ. ಮತ್ತು ಈಗ 3 ಬಾರಿ ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತು ಅದು ಕರೆಕ್ಟಾಗಿ ಇಲ್ಲಿ ನೋಡ್ಕೊಂಡು ಪಾಯಿಂಟ್ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ಮತ್ತೆ ನೋಡಿ ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಎಲ್ಲಿ ಗ್ಯಾಪ್ ಕೊಡೋದು ಬೇಡ, ಆದಷ್ಟು ಪಕ್ಕಕ್ಕೇ ಕಂಬಗಳನ್ನ ಹಾಕ್ಕೋಬೇಕು. ಮತ್ತು 1 ಚೈನ್ ಹಾಕಿ ಮತ್ತು ಎಲ್ಲಿ ರೀಚ್ ಆಗ್ತಾ ಇಲ್ಲಿ ನೋಡ್ಕೊಂಡ್ಬಿಟ್ಟು ಮತ್ತು ಆ ಪಾಯಿಂಟಿಗೆ ಮತ್ತು ನೀಡಲ್ನ ಹಾಕಿ ದಾರನ ತೊಗೊಂಡು ಡಬಲ್ ಕ್ರೋಶೆ ಕಂಬ, ಮತ್ತು ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಇವತ್ತು ಕೂಡ ಲೈಟ್ ವೆಯ್ಟ್ ಆಗಿರುವಂಥ ಒಂದು ಬನಾರಸ್ ಸೀರೆಗೆ ಈ ಡಿಸೈನ್ ಅನ್ನೋದು ಹಾಕ್ತಾಯಿದ್ದೀನಿ. ಕೆಲವೊಂದು ಇತ್ತೀಚೆಗೆ ಅಂತೂ ತುಂಬಾ ಟ್ರೆಂಡ್ ಆಗಿದೆ ಈ ಥರ ಕುಚ್ಚು ಇಲ್ಲದೆ ಹಾಕಿಸ್ಕೊಳ್ಳೋವಂಥದ್ದು. ಕುಚ್ಚೇ ಬೇಡ ನಮಗೆ ಅಂತಾರೆ. ಸೊ ಇದು ಒಂದು ರೀತಿ ಚೆನ್ನಾಗೇ ಅನಿಸುತ್ತೆ. ಯಾಕೆ ಅಂತಂದರೆ ನೋಡಿ, ಆ ಕುಚ್ಚನ್ನ ಕೆಲವೊಂದು ಸತಿ ಫೋಲ್ಡ್ ಮಾಡಿಟ್ಟಾಗ ಫೋಲ್ಡ್ ಆಯಿತು, ಹಾಳಾಯಿತು, ಸ್ಪ್ರೆಡ್ ಆಯಿತು ಅಂತ ಅನಿಸುತ್ತೆ. ಬಟ್ ಈ ರೀತಿ ಕುಚ್ಚು ಇಲ್ಲದೆ ಹಾಕ್ಸ್ಕೊಂಡ್ರೆ ಏನಾಗುತ್ತೆ ಅಂದರೆ, ನೀವು ಎಷ್ಟು ದಿನ ಸೀರೆ ಬಾಳಿಕೆ ಬರುತ್ತೋ ಅಷ್ಟುವರೆಗೂ ಈ ಡಿಸೈನ್ ಕೂಡ ಬಾಳಿಕೆ ಬರುತ್ತೆ. ಕುಚ್ಚು ಐರನ್ ಮಾಡ್ಕೊಳ್ಳೋಂಥ ಕೆಲಸ ಇರೋದಿಲ್ಲ, ಹಾಳಾದ್ಮೇಲೆ ಏನು ಮಾಡಿಲ್ಲ. ಸೊ ನೀಟ್ ಫಿನಿಶಿಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಈ ಡಿಸೈನ್. ಅಕಸ್ಮಾತ್ ಒಂದಿಂದ 2 ಸತಿ ವಾಶ್ ಮಾಡಿದ್ರೂ ಕೂಡ ನಿಮಗೆ ಡಿಸೈನ್ ಹಾಳಾಗುವಂಥ ಚಾನ್ಸಸ್ ಇರೋದಿಲ್ಲ, ಚೆನ್ನಾಗಿರುತ್ತೆ ನೋಡಿ. ಮತ್ತೆ 3 ಬಾರಿ ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಮತ್ತೆ 1 ಚೈನ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೊತಾ ಇದ್ದೀನಿ. ಇದೇ ರೀತಿಯಾಗಿ ಫಸ್ಟ್ ಸ್ಟೆಪ್ ಅನ್ನೋದು ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು ನೀವು ಇದೇ ವರ್ಕನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. 3 ಟೈಮ್ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಿಕೊಂಡು 1 ಚೈನ ಹಾಕಿ ಮತ್ತು ಇದೇ ರೀತಿ ಸ್ಯಾರಿ ಫುಲ್ ವರ್ಕನ್ನು ಮಾಡಬೇಕಾಗತ್ತೆ. ಸೊ ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ಬರೀ 3 ಸತಿ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೊಂಡು ಚೈನ್ಸನ್ನ ಹಾಕ್ಕೊಂಡು ಹೋಗಬೇಕಾಗತ್ತೆ. ಸೊ ಡಿಸೈನ್ ನೋಡಿ ಈ ಥರ ಬರುತ್ತೆ. ಫಸ್ಟ್ ಸ್ಟೆಪ್ ಬಂದು ಈಗ 2ನೇ ಸ್ಟೆಪ್ಪಲ್ಲಿ ನೋಡೋಣ ಯಾವ ರೀತಿ ಹಾಕೋದು ಅಂತ. 2ನೇ ಸ್ಟೆಪ್ಪಲ್ಲಿ ಪಲ್ಲು ಕಲರ್ ದಾರ ಏನಿದೆಯಲ್ಲ ಆ ದಾರನ ತೊಗೊಂಡಿದ್ದೀನಿ. ಇಲ್ಲಿ ನಾವು 2 ಚೈನ್ ಹಾಕಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಲ್ವ, ಅಲ್ಲಿ ಒಂದು ಸತಿ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಥ್ರೆಡ್ ಎಳ್ಕೊಂಡು ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಪಲ್ಲುಗೆ ಕೂಡ ನೀವು ಲಾಕನ್ನು ಮಾಡ್ಕೋಬೋದು. ಜಸ್ಟ್ ನಾನು ಈ 2 ಚೈನ್ ಏನಿದೆಯಲ್ಲ ಅಲ್ಲೇ 2 ಸತಿ, ಮತ್ತೆ ಒಂದು ಸತಿ 2 ಸತಿ ನಾನು
ಲಾಕ್ ಮಾಡ್ಕೊತಾನೆ. ಸೊ 2 ಸತಿ ಲಾಕನ್ನು ಹಾಕಿದ ಮೇಲೆ ಜಸ್ಟ್ ಒಂದು ಚೈನ್ ಹಾಕ್ಕೊಂಡು ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲಿ ಪಕ್ಕಕ್ಕೆ ಇಲ್ಲೇನು ನಾವು ಚೈನ್ ಹಾಕಿದ್ದೀವಲ್ವ, 2 ಬಾರಿ ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶೆ ಕಂಬನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಲ್ವ, ಈ ಒಂದು ಚೈನಲ್ಲಿ ಮತ್ತು ನೀಡಲ್ ಹಾಕಿ ದಾರನ ತೊಗೊಂಡು ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಈ ರೀತಿ ಯು ಶೇಪಲ್ಲಿ ಈ ಒಂದು ಕಂಬ ಅನ್ನೋದು ಬರುತ್ತೆ. ಈ ಕಡೆ ಒಂದು ಚೈನ್ ಹಾಗೆ ಒಂದು ಡಬಲ್ ಕ್ರೋಶೆ ಕಂಬ ಈ ರೀತಿ ಹಾಕಿದ ಮೇಲೆ ನೋಡಿ 1 ಚೈನ್ 2 ಚೈನ್ನ ಮಾಡ್ಕೋಬೇಕು. 2 ಚೈನ್ನ ಮಾಡಿಕೊಂಡು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಇಲ್ಲಿ ನಾನು ಬೀಡ್ಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕುಚ್ಚು ಇಲ್ಲದೆ ಕೂಡ ಮಣಿ ಇಲ್ಲದೆ ಕೂಡ ನಾನು ಈ ಡಿಸೈನ್ನ ತೋರಿಸಿದ್ದೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಒಂದು ಸ್ಮಾಲ್ ಬೀಡ್, ಶುಗರ್ ಬೀಡ್ ಅಂತಲ್ಲ, ಅಷ್ಟು ಚಿಕ್ಕದಾಗಿದೆ, ಬಿಗ್ ಸೈಜಲ್ಲಿ ಏನು ತೊಗೊಂಡಿಲ್ಲ, ಆದಷ್ಟು ಸ್ಮಾಲ್ ಸೈಜ್ ತೊಗೊಳ್ಳಿ. ಡಿಸೈನ್ ಕೂಡ ಅಷ್ಟೇ ಅಂತ ಏನು ದೊಡ್ಡದಾಗಿಲ್ಲ, ಚಿಕ್ಕ ಡಿಸೈನು, ಚಿಕ್ಕ ಡಿಸೈನ್ಗೆ ಚಿಕ್ಕದಾಗಿರುವಂಥ ಬೀಡ್ಸು ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಥರ ಬೀಡ್ ಹಾಕಿದ ಮೇಲೆ ಬೀಡ್ ಲಾಕ್ ಮಾಡ್ದೇನೆ ಹಾಗೆ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇಲ್ಲಿ ನಾವು ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀವಲ್ವ, ಈ ಗ್ಯಾಪಲ್ಲಿ ಹೋಗಿ ಮತ್ತೆ ಈಗ ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತು ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿಬಿಟ್ಟು ಡಬಲ್ ಕ್ರೋಶೆನ ಸ್ಟಾರ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು 4 ಬಾರಿ ಡಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಏನು 1 ಚೈನ್ ಇದೆಯಲ್ಲ ಅದನ್ನು ಬಿಟ್ಬಿಟ್ಟು ಇಲ್ಲಿ 4 ಸತಿ ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. 4 ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ನೀಡಲ್ ಮೇಲೆ ಮತ್ತೆ ಒಂದು ಸತಿ ದಾರನ ಸುತ್ಕೋಬೇಕು. ಇವಾಗ ಮತ್ತು ನೆಕ್ಸ್ಟ್ 1 ಚೈನ್ ಏನಿದೆಯಲ್ಲ, ಯಾವುದೇ ಒಂದು ಚೈನ್ ಸ್ಕಿಪ್ ಮಾಡ್ಕೊಳ್ಳೋದು ಬೇಡ. ಪ್ರತಿಯೊಂದು ಚೈನಲ್ಲಿ ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಚೈನಲ್ಲಿ ಹೋಗಿ ದಾರನ ತಗೊಂಡು ಮತ್ತೆ ಒಂದು ಸ್ಮಾಲ್ ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಆದಷ್ಟು ಎಳೆಯುತ್ತಾ ಬೇಡ, ಸ್ಮಾಲ್ ಡಿಸೈನ್ ಫ್ರೆಂಡ್ಸ್ ಇದು. ಚಿಕ್ಕದಾಗಿ ಡಬಲ್ ಕ್ರೋಶೆನ ಹಾಕ್ಕೊಳ್ಳಿ, ಬಿಗ್ಗಾಗಿ ಹಾಕಿದರೆ ಡಿಸೈನ್ ಸುಕ್ಕು ಬರುವಂಥ ಒಂದು ಚಾನ್ಸಸ್ ಇರುತ್ತೆ. ಆದಷ್ಟು ಚಿಕ್ಕದಾಗಿ ಡಬಲ್ ಕ್ರೋಶೆನ ಹಾಕ್ಕೊಂಡು ಟ್ರೈ ಮಾಡ್ಕೊಳ್ಳಿ ಈ ಡಿಸೈನ್ನ. ಮತ್ತು 2 ಚೈನ್ ಹಾಕಿ ಒಂದು ಬೀಡ ಹಾಕಿದ ಮೇಲೆ ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಈ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತಂದು 2ರಿಂದ 1 ಸರಿ ಡಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಮತ್ತು ಈಗ ಸೇಮ್ 4 ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಬೀಡ್ ಆ್ಯಡ್ ಮಾಡಿರುವಂಥ ಚೈನ್ನ ಸ್ಕಿಪ್ ಮಾಡಿಕೊಂಡು 4 ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. 4 ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ನೋಡಿ ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೋಬೇಕು. ಮತ್ತು ನೆಕ್ಸ್ಟ್ ಇರುವಂಥ 1 ಚೈನಲ್ಲಿ ಹೋಗಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಆಮೇಲೆ 2 ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ. 2 ಚೈನ್ನ ಮಾಡಿಕೊಂಡು ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಮತ್ತೆ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಇನ್ನು ಈ ಡಿಸೈನ್ನ ಯಾವ ರೀತಿ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋದು ಅಂತ ಲಾಸ್ಟಲ್ಲಿ ಫೈನಲಾಗಿ ಡಿಸೈನ್ನ ತೋರಿಸ್ತೀನಲ್ಲ ಅಲ್ಲಿ ತೋರಿಸ್ತೀನಿ. ನಿಮಗೇನಾದರೂ ಹೆವಿಯಾಗಿನೇ ಸ್ವಲ್ಪ ಲುಕ್ ಚೆನ್ನಾಗಿ ಬೇಕು ಅಂತಂದರೆ ಆ ಥರ ಟ್ರೈ ಮಾಡ್ಕೊಳ್ಳಿ. ಹ್ಯಾಂಗಿಂಗ್ ಬೀಡ್ಸ್ಗಳ ಹಾಕ್ಕೋಬೋದು ಅಥವಾ ಕ್ರಿಸ್ಟಲ್ ಅಲ್ಲೊಂದು ಎಕ್ಸ್ಟ್ರಾ ನೀವು ಇನ್ನೂ ಸ್ವಲ್ಪ ಅಂದರೆ ಏನಂತಾರೆ ಮೇಕಪ್ ಮಾಡ್ಬೋದು ಡಿಸೈನ್ನ. ಮತ್ತು ಒಂದು ಡಬಲ್ ಕ್ರೋಶೆ ಕಂಬ ಮತ್ತು 2 ಚೈನ್ಸ್ ಮತ್ತು ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ 4 ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಕೆಳಗಡೆ ಇರುವಂಥ 1 ಚೈನಲ್ಲಿ ಹೋಗಿ ನೀಡಲ್ ಹಾಕಿ ದಾರನ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಮತ್ತು 2 ಚೈನ್ಸ್ ಹಾಕಿದ ತಕ್ಷಣ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ನೀವು ನೋಡ್ತಾ ಇರ್ಬೋದು ಕೆಳಗಡೆ ನಾನು ಯಾವುದೇ ಒಂದು ಚೈನ್ನ ಸ್ಕಿಪ್ ಮಾಡ್ಕೊಳ್ಳೋಂಗಿಲ್ಲ ಈ ಡಿಸೈನ್ಗೆ. ಇದೇ ರೀತಿಯಾಗಿ ಮತ್ತೆ ಮೇಲೆ ಸ್ಟೆಪ್ಪು ಸ್ಯಾರಿ ಫುಲ್ಲಾಗಿ ಈ ರೀತಿ ವರ್ಕನ್ನು ನೀವು ಮಾಡ್ಕೊಂಡು ಹೋದರೆ ಕಂಪ್ಲೀಟಾಗಿ ಡಿಸೈನ್ ಅನ್ನೋದು ಮುಗಿದೋಗುತ್ತೆ. ಸೊ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ತುಂಬ ಸಿಂಪಲ್ ಡಿಸೈನು, ಚೆನ್ನಾಗಿ ಬರುತ್ತೆ, ಹಾಕೋದು ಕೂಡ ತುಂಬ ಈಸಿ. ಬಿಗ್ನೆಸ್ ಆಗಿದ್ರು ಕೂಡ ಆರಾಮಾಗಿ ಟ್ರೈ ಮಾಡಿ, ಇದು ಈಸಿಯಾಗಿ ಬರುತ್ತೆ, ಅಂಥ ಹೆವಿ ವರ್ಕ್ ಇಲ್ಲ. ಸೊ ಖಂಡಿತವಾಗ್ಲೂ ಅನಿಸುತ್ತೆ ಟ್ರೈ ಮಾಡಿ. ಸೊ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ನಾನು ಹಾಕಿಬಿಟ್ಟು ಫೈನಲ್ ಲುಕ್ಕು ಯಾವ ರೀತಿ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಡಿಸೈನಿನ ಫೈನಲ್ ಲುಕ್ ಬಂದು ನೋಡಿ ಈ ಥರ ಬರುತ್ತೆ. ಕಂಪ್ಲೀಟಾಗಿ ವರ್ಕ್ನ ಹಾಕಿದ ಮೇಲೆ ಫೈನಲ್ ಲುಕ್ ಬಂದು ಈ ರೀತಿಯಾಗಿ ಬರುತ್ತೆ. ಸೊ ಇಷ್ಟಿಚ್ಚಿಗಂತೂ ಕುಚ್ಚು ಬೇಡ ಅಂತ ಸುಮಾರು ಜನ ಹೇಳ್ತಾರೆ. ಇವತ್ತು ಕೂಡ ಅಷ್ಟೇ ಕುಚ್ಚು ಇಲ್ಲದೆ ಒಬ್ಬರು ಕೇಳಿರೋದ್ರಿಂದ ಈ ಡಿಸೈನ್ ಅನ್ನೋದು ಹಾಕಿದ್ದೀನಿ. ಇದು ಆಲ್ರೆಡಿ ಹೇಳ್ದಾಗೆ ಬೀಡ್ಸ್ ಇಲ್ಲೇ ಕೂಡ ನಾನು ತೋರಿಸಿದ್ದೀನಿ ಮೈಸೂರು ಸಿಲ್ಕ್ ಸೀರೆಗೆ. ಇವತ್ತು ನಾರ್ಮಲ್ ಆಗಿ ಇದು ಕೂಡ ಒಂದು ಬನಾರಸ್ ಸೀರೆಗೆ ಇವತ್ತು ಈ ಒಂದು ಡಿಸೈನ್ ಅನ್ನೋದು ಹಾಕಿದ್ದೀನಿ. ಈ ಸೀರೆಗಂತಲ್ಲ, ಎಲ್ಲ ಸೀರೆಗೂ ಮ್ಯಾಚ್ ಆಗುತ್ತೆ. ಮೇನ್ ಆಗಿ ಲೈಟ್ ವೇಟ್ ಆಗಿರುವಂಥ ಸೀರೆಗೆ ಒಂದು ಪರ್ಫೆಕ್ಟ್ ಆದಂಥ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಖಂಡಿತವಾಗ್ಲೂ ಅನಿಸುತ್ತೆ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇನ್ನೂ ಸ್ವಲ್ಪ ಓವರಾಲ್ ಆಗಿ ನಮಗೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕು ಅಂದರೆ ಪ್ರತಿಯೊಂದು ಅಲ್ಲೊಂದು ಹ್ಯಾಂಗಿಂಗ್ ಬೀಡ್ಸ್ಗಳ ಕೂಡ ನೀವು ಕ್ರಿಸ್ಟಲ್ ಬೀಡ್ಸ್ ಕೂಡ ಹಾಕ್ಕೋಬೋದು, ಅದು ಕೂಡ ಚೆನ್ನಾಗಿ ಬರುತ್ತೆ. ಬೇಕಿದ್ದರೆ ಅಲ್ಲೊಂದು ಕುಚ್ಚಿಗೆ ಕೂಡ ಚೈನ್ ಮಾಡಿಕೊಂಡು ಕೂಡ ಕುಚ್ಚು ಬೇಕಿದ್ದವರು ಕುಚ್ಚು ಕೂಡ ಹಾಕ್ಕೋಬೋದು. ಬಟ್ ಈ ಥರ ಬಾರ್ಡರ್ ಡಿಸೈನ್ ಅಂತೂ ಸೂಪರಾಗೇ ಬರುತ್ತೆ. ಸೊ ಖಂಡಿತವಾಗ್ಲೂ ಅನಿಸುತ್ತೆ ಟ್ರೈ ಮಾಡಿ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 500 ರೂಪೀಸ್ ಚಾರ್ಜನ್ನು ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ ಮೇಕಿಲ್ಲ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು.
ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.